ಸೆನ್ಸೆಕ್ಸ್ 77,616.40 ಪಿಟಿಎಸ್ 0% ಏರಿಕೆಯಾಗಿದೆ. ನಿಫ್ಟಿ 50 ಇಂದು 24,211 ಆಗಿದೆ. 0% ಏರಿಕೆಯಾಗಿದೆ. ಎನ್ಎಸ್ಇಯ ಅಗ್ರ 50 ಕಂಪನಿಗಳನ್ನು ಟ್ರ್ಯಾಕ್ ಮಾಡುತ್ತದೆ. ಮೃದು ಹಣದುಬ್ಬರ ಡೇಟಾದಿಂದ ಚಿನ್ನ, ಬೆಳ್ಳಿ ಜಿಗಿತ. ಮೃದು ಅಮೆರಿಕನ್ ಹಣದುಬ್ಬರ ಡೇಟಾ ಫೆಡ್ ದರ ಏರಿಕೆ ಭಯ ತಗ್ಗಿಸಿದ ಕಾರಣ ಚಿನ್ನ ಕಳೆದ ಮುಚ್ಚುವಿಕೆಯಲ್ಲಿ $4,054.90 ಪ್ರತಿ ಟ್ರಾಯ್ ಔನ್ಸ್. ಮೃದು ಹಣದುಬ್ಬರ ಡೇಟಾದಿಂದ ಚಿನ್ನ, ಬೆಳ್ಳಿ ಜಿಗಿತ. 1.45% ಏರಿಕೆ. ಬೆಳ್ಳಿ $58.99 ಪ್ರತಿ ಟ್ರಾಯ್ ಔನ್ಸ್. 2.34% ಏರಿಕೆ. ಮುಚ್ಚಿತು. ಮೃದು ಹಣದುಬ್ಬರ ಡೇಟಾದಿಂದ ಚಿನ್ನ, ಬೆಳ್ಳಿ ಜಿಗಿತ. ಕಚ್ಚಾ ತೈಲ ಕೂಡ $79.91 ಪ್ರತಿ ಬ್ಯಾರೆಲ್ನಲ್ಲಿ 2.27% ಏರಿಕೆಯೊಂದಿಗೆ ಮುಚ್ಚಿತು. ಸೆನ್ಸೆಕ್ಸ್, ನಿಫ್ಟಿ ಸ್ಥಿರ. ಎನ್ವೈಎಸ್ಇನಲ್ಲಿ ನಿಫ್ಟಿ ಕುಸಿತ. ಸೆನ್ಸೆಕ್ಸ್ $77,616.40 ಮತ್ತು ನಿಫ್ಟಿ $50.24,211 ಕಳೆದ ಬಾರಿ ಮುಚ್ಚಿದವು. ಸೆನ್ಸೆಕ್ಸ್, ನಿಫ್ಟಿ ಸ್ಥಿರ. ಎನ್ವೈಎಸ್ಇನಲ್ಲಿ ನಿಫ್ಟಿ ಕುಸಿತ. ಎನ್ವೈಎಸ್ಇನಲ್ಲಿ ಇನ್ಫೋಸಿಸ್ 3.91% ಕುಸಿತದೊಂದಿಗೆ $11.05 ಮುಚ್ಚಿತು. ಸೆನ್ಸೆಕ್ಸ್, ನಿಫ್ಟಿ ಸ್ಥಿರ. ಎನ್ವೈಎಸ್ಇನಲ್ಲಿ ನಿಫ್ಟಿ ಕುಸಿತ. ಇಂದು ಭಾರತೀಯ ಮಾರುಕಟ್ಟೆ ಇನ್ನೂ ತೆರೆದಿಲ್ಲ. ಅಮೆರಿಕ ಮೂರನೇ ರಾತ್ರಿ ಇರಾನ್ ದಾಳಿ. ಯುಎಇ ಖಂಡನೆ. ಅಮೆರಿಕ ಸತತ ಮೂರನೇ ರಾತ್ರಿ ಇರಾನ್ ಮೇಲೆ ದಾಳಿ ನಡೆಸಿತು. ಟ್ರಂಪ್ 20% ಸುಂಕ ಘೋಷಿಸಿದರು. ಅಮೆರಿಕ ಮೂರನೇ ರಾತ್ರಿ ಇರಾನ್ ದಾಳಿ. ಯುಎಇ ಖಂಡನೆ. ಯುಎಇ ಟ್ಯಾಂಕರ್ ದಾಳಿಯನ್ನು ನಿರ್ಲಜ್ಜ ಎಂದು ಖಂಡಿಸಿ ಪ್ರಾದೇಶಿಕ ಉದ್ವಿಗ್ನತೆ ಹೆಚ್ಚಿಸಿದೆ. ಫ್ರೀ 27ನಲ್ಲಿ ನೇರ ತೆರಿಗೆ ಸಂಗ್ರಹ 16% ಏರಿಕೆ. ಫ್ರೀ 27ರ ಆರಂಭಿಕ ತಿಂಗಳುಗಳಲ್ಲಿ ನೇರ ತೆರಿಗೆ ಸಂಗ್ರಹ 16% ಏರಿಕೆ ಕಂಡಿದ್ದು ಕೇಂದ್ರ ಸರ್ಕಾರದ ಆದಾಯ ಸ್ಥಿತಿ ಬಲಗೊಂಡಿದೆ. ಫ್ರೀ 27ನಲ್ಲಿ ನೇರ ತೆರಿಗೆ ಸಂಗ್ರಹ 16% ಏರಿಕೆ. ಜೂನ್ನಲ್ಲಿ ಸಗಟು ಹಣದುಬ್ಬರ 9.87% ತಲುಪಿದ್ದು ಆಹಾರ ಮತ್ತು ಇಂಧನ ದರ ಏರಿಕೆ ಕಾರಣವಾಗಿದೆ. ಐಡಿಬಿಐ ಬ್ಯಾಂಕ್ ಪಾಲು ಮಾರಾಟ ಪ್ರಕ್ರಿಯೆ ವೇಗ ಪಡೆದಿದೆ. ಸರ್ಕಾರ ಮತ್ತು ಎಲ್ಐಸಿ ಸೇರಿ ಐಡಿಬಿಐ ಬ್ಯಾಂಕ್ನ 60.72% ಪಾಲನ್ನು ಮಾರಾಟ ಮಾಡಲು ಉದ್ದೇಶಿಸಿದ್ದು, ಸರ್ಕಾರದ 30.48% ಪಾಲು ಇದರಲ್ಲಿ ಸೇರಿದೆ. ಐಡಿಬಿಐ ಬ್ಯಾಂಕ್ ಪಾಲು ಮಾರಾಟ ಪ್ರಕ್ರಿಯೆ ವೇಗ ಪಡೆದಿದೆ. ಹೊಸ ಬಿಡ್ಗಳ ಮೌಲ್ಯಮಾಪನ ಪ್ರಕ್ರಿಯೆ ಚಾಲನೆಯಲ್ಲಿದೆ. ಎಐ ವೆಚ್ಚ ಬದಲಾವಣೆಯಿಂದ ಐಬಿಎಂ ಷೇರು 26% ಕುಸಿತ. ಐಬಿಎಂ Q2 ಫಲಿತಾಂಶ ನಿರೀಕ್ಷೆ ತಲುಪದ ಕಾರಣ ಷೇರು 26% ಕುಸಿತ ಕಂಡಿತು. ಸಿಇಒ ಅರವಿಂದ್ ಕೃಷ್ಣ ಎಐ ಕಡೆ ಗ್ರಾಹಕರ ವೆಚ್ಚ ವರ್ಗಾವಣೆ ಎಂದರು. ಎಐ ವೆಚ್ಚ ಬದಲಾವಣೆಯಿಂದ ಐಬಿಎಂ ಷೇರು 26% ಕುಸಿತ. ಮೃದು ಹಣದುಬ್ಬರ ಮತ್ತು ಉತ್ತಮ ಬ್ಯಾಂಕ್ ಫಲಿತಾಂಶದಿಂದ ಎಸ್ ಮತ್ತು ಪಿ500 ಮತ್ತು ನ್ಯಾಸ್ಡ್ಯಾಕ್ ಮೇಲೇರಿದವು. ಕಾರ್ಮಿಕ ಕೊರತೆ ಭಾರತದ ಕೈಗಾರಿಕಾ ಬೆಳವಣಿಗೆಗೆ ಅಡ್ಡಿ. ಕಾರ್ಮಿಕ ಕೊರತೆ ಭಾರತದ ಕಾರ್ಖಾನೆಗಳಿಗೆ ದೊಡ್ಡ ಹೊಡೆತ ನೀಡುತ್ತಿದ್ದು ಆರ್ಥಿಕ ವಿಸ್ತರಣೆಯ ಸಂದರ್ಭದಲ್ಲಿ ಕೈಗಾರಿಕಾ ಗುರಿಗಳಿಗೆ ಅಪಾಯ ತಂದಿದೆ. ಕಾರ್ಮಿಕ ಕೊರತೆ ಭಾರತದ ಕೈಗಾರಿಕಾ ಬೆಳವಣಿಗೆಗೆ ಅಡ್ಡಿ. ಉತ್ಪಾದನೆ ಮತ್ತು ಉದ್ಯೋಗ ಸೃಷ್ಟಿ ಗುರಿ ತಲುಪಲು ಈ ಬಿಕ್ಕಟ್ಟು ತೊಡಕಾಗಿದೆ. ಸಿಗ್ನೇಚರ್ ಗ್ಲೋಬಲ್ Q1 ಮಾರಾಟ ಕೋಕ್ 25% ಏರಿಕೆ. ಸಿಗ್ನೇಚರ್ ಗ್ಲೋಬಲ್ Q1 ಫ್ರೀ 27ರಲ್ಲಿ $1,970 ಕೋಟಿ ಮಾರಾಟ ದಾಖಲಿಸಿದ್ದು ಕೋಕ್ 25% ಏರಿಕೆ. ಆದರೆ 25% ಕುಸಿತ ಕಂಡಿತು. ಸಿಗ್ನೇಚರ್ ಗ್ಲೋಬಲ್ Q1 ಮಾರಾಟ ಕೋಕ್ 25% ಏರಿಕೆ. ಬುಧವಾರ ಮಾರುಕಟ್ಟೆ ತೆರೆದಾಗ ಕಂಪನಿ ಷೇರು ಗಮನ ಸೆಳೆಯಲಿದೆ ಎಂದು ನಿರೀಕ್ಷಿಸಲಾಗಿದೆ. ಎಫ್ಡಿ ಬಡ್ಡಿದರಗಳು ₹3 ಕೋಟಿಗಿಂತ ಕಡಿಮೆ. ಕೋಟಕ್ ಮಹಿಂದ್ರಾ ಬ್ಯಾಂಕ್ 7.30%. ಬ್ಯಾಂಕ್ ಆಫ್ ಬರೋಡಾ 7.15%. ಪಂಜಾಬ್ ನ್ಯಾಷನಲ್ ಬ್ಯಾಂಕ್ 7.10%. ಎಚ್ಡಿಎಫ್ಸಿ ಬ್ಯಾಂಕ್ 6.60%. ಚಿನ್ನ $4,054 ಮತ್ತು 90 ಸೆಂಟ್ 1.45% ಪ್ರತಿ ಟ್ರಾಯ್ ಔನ್ಸ್ಗೆ. ಅಂದಾಜು ಸಮ $1,25,540 ಪ್ರತಿ 10 ಗ್ರಾಂಗೆ. ಚಿನ್ನದ ಬೆಲೆ 1.45% ಏರಿಕೆಯಾಗಿದೆ. ಹಿಂದಿನ ಮುಕ್ತಾಯ $3,997 ರಿಂದ. ಚಿನ್ನದ ಬೆಲೆಗಳು ಜಾಗತಿಕ ಬೇಡಿಕೆ, ಡಾಲರ್ ಬಲ ಮತ್ತು ಹಣದುಬ್ಬರ ನಿರೀಕ್ಷೆಗಳನ್ನು ಪ್ರತಿಬಿಂಬಿಸುತ್ತವೆ. ಬೆಳ್ಳಿ $58 ಮತ್ತು 99 ಸೆಂಟ್ 2.34% ಪ್ರತಿ ಟ್ರಾಯ್ ಔನ್ಸ್ಗೆ. ಅಂದಾಜು ಸಮ $1,826 ಪ್ರತಿ 10 ಗ್ರಾಂಗೆ. ಬೆಳ್ಳಿ ಬೆಲೆ 2.34% ಏರಿಕೆಯಾಗಿದೆ. ಹಿಂದಿನ ಮುಕ್ತಾಯ $57 ಮತ್ತು 63 ಸೆಂಟ್ ರಿಂದ. ಬೆಳ್ಳಿ ಬೆಲೆಗಳು ಕೈಗಾರಿಕಾ ಬೇಡಿಕೆ, ಸೌರಶಕ್ತಿ ಮತ್ತು ಕೇಂದ್ರ ಬ್ಯಾಂಕ್ ನೀತಿಗಳೊಂದಿಗೆ ಸಂಬಂಧ ಹೊಂದಿವೆ. WTI ಕಚ್ಚಾ ತೈಲ $79 ಮತ್ತು 91 ಸೆಂಟ್ 2.27% ಪ್ರತಿ ಬ್ಯಾರಲ್ಗೆ ವಹಿವಾಟು ನಡೆಸುತ್ತಿದೆ. ತೈಲ ಬೆಲೆ 2.27% ಏರಿಕೆಯಾಗಿದೆ. ಹಿಂದಿನ ಮುಕ್ತಾಯ $78 ಮತ್ತು 14 ಸೆಂಟ್ ರಿಂದ.
ಕಚ್ಚಾ ತೈಲ ಬೆಲೆಗಳು ಭಾರತದ ಇಂಧನ ವೆಚ್ಚ ಮತ್ತು ಹಣದುಬ್ಬರವನ್ನು ಗಣನೀಯವಾಗಿ ಪ್ರಭಾವಿಸುತ್ತವೆ. $96 ಮತ್ತು 30 ಸೆಂಟ್ 0% ಭಾರತೀಯ ರೂಪಾಯಿ ವಿರುದ್ಧ ವ್ಯಾಪಾರವಾಗುತ್ತಿದೆ. $0 ಪ್ರತಿಶತ ದುರ್ಬಲಗೊಂಡಿದೆ. ಹಿಂದಿನ ಮುಕ್ತಾಯ $96 ಮತ್ತು 30 ಪೈಸಾರಿಂದ. ದುರ್ಬಲ ರೂಪಾಯಿ ಆಮದು ವೆಚ್ಚವನ್ನು ಹೆಚ್ಚಿಸುತ್ತದೆ, ಆದರೆ ಐಟಿ ಮತ್ತು ಫಾರ್ಮಾ ರಫ್ತುದಾರರಿಗೆ ಪ್ರಯೋಜನವಾಗುತ್ತದೆ. ಎಲ್ಪಿಜಿ ಸಿಲಿಂಡರ್ ಬೆಲೆಗಳು ಪ್ರಮುಖ ನಗರಗಳು. ಚೆನ್ನೈ $957 ಮತ್ತು 50 ಪೈಸಾ, $3,106. ಬೆಂಗಳೂರು $944 ಮತ್ತು 50 ಪೈಸಾ, $3,021. ಹೈದರಾಬಾದ್ $994, $3,191. ಆಂಧ್ರಪ್ರದೇಶ $966 ಮತ್ತು 50 ಪೈಸಾ, $3,128. ಭಾರತೀಯ ಆರ್ಥಿಕ ಸುದ್ದಿ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಪ್ರತಿದಿನ ಬೆಳಿಗ್ಗೆ ಮತ್ತು ಸಂಜೆ 6 ಗಂಟೆಗೆ ನಮ್ಮ ಸುದ್ದಿಯನ್ನು ನೋಡುತ್ತಿರಿ. ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ.